ಬೆಳಗಾವಿ ಗಡಿಯಲ್ಲಿ ಪುಂಡಾಟ ಮೆರಿತಾ ಇರೋ ಎಂಇಎಸ್ ಪುಂಡರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಈಗ ಕನ್ನಡದ ಪಡೆ ಸಿಡಿದೆದ್ದಿದೆ. ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಇದರ ಜೊತೆ ಮೇಕೆದಾಟು ಹೋರಾಟಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಬಂದ್ ದಿನ ಏನಿರುತ್ತೆ ಏನಿರಲ್ಲ ತೋರಿಸ್ತೀವಿ ನೋಡಿ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ, ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲಿನ ದಬ್ಬಾಳಿಕೆ, ಎಂಇಎಸ್ ಪುಂಡಾಟಿಕೆಗಳೆಲ್ಲವನ್ನೂ ಖಂಡಿಸಿ ಬೀದಿಗೆ ಇಳಿದಿವೆ ಕನ್ನಡ ಪರ ಸಂಘಟನೆಗಳು. ಕನ್ನಡಿಗರ ಮೇಲಿನ ದಬ್ಬಾಳಿಕೆ ನಿಲ್ಲಿಸುವ ಹಾಗೂ ಕನ್ನಡಿಗರನ್ನು ರಕ್ಷಣೆ ಮಾಡುವ ಸಲುವಾಗೇ ಹೋರಾಟ ರೂಪುಗೊಂಡಿದೆ. ಬೆಂಗಳೂರಿನಲ್ಲಿ ಸಭೆ ಮಾಡಿದ ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಡು, ನುಡಿ, ನೆಲ, ಜಲ ಸಂರಕ್ಷಣೆಗಾಗಿ ದನಿ ಎತ್ತಲು ಕನ್ನಡಿಗರ ಹೋರಾಟ ಮಾಡಲು ಸಿದ್ಧಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕನ್ನಡಿಗರ ರಕ್ಷಣೆಗಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಬೇಕು, ಎಂಇಎಸ್ ಶಿವಸೇನೆ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮಾರ್ಚ್ 22ರ ಶನಿವಾರದಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಮಾಡಲಾಗುವುದು. ಮಾರ್ಚ್ 22ರ ಕರ್ನಾಟಕ ಬಂದ್ಗೂ ಮುನ್ನ ಮಾರ್ಚ್ 3ರಂದು ರಾಜಭವನಕ್ಕೆ ಮುತ್ತಿಗೆ ಹಾಕಲು ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿವೆ. ನಂತರ ಮಾರ್ಚ್ 7ರಂದು ಬೆಳಗಾವಿ ಚಲೋಗೆ ಕರೆ ನೀಡಲಾಗಿದೆ. ಮಾರ್ಚ್ 22ರ ಬಂದ್ ದಿನ ಏನೆಲ್ಲ ಸಿಗೋದಿಲ್ಲ ಎಂಬ ಟೆನ್ಷನ್ ಜನಸಾಮಾನ್ಯರಲ್ಲಿ ಇದ್ದೇ ಇದೆ. ಕರ್ನಾಟಕ ಸರ್ಕಾರ, ಸಾರಿಗೆ ಇಲಾಖೆ ಕೂಡ ನಮಗೆ ಸಾಥ್ ಕೊಡಬೇಕೆಂಬ ಬೇಡಿಕೆ ಇದೆ. ಹಾಗಾಗಿ ಬಸ್ ಸಂಚಾರ ಬಂದಾಗಲಿದೆ, ಶಾಲಾ ಕಾಲೇಜುಗಳು ಬಂದಾಗಲಿವೆ, ಹೋಟೆಲ್ಗಳು, ಸಿನಿಮಾ ಥಿಯೇಟರ್ಗಳು ಬಂದಾಗಲಿವೆ, ಓಲಾ ಊಬರ್ ಸಂಚಾರ ಇರೋದಿಲ್ಲ, ಬ್ಯಾಂಕ್, ಸರ್ಕಾರಿ ಕಚೇರಿಗಳು ಬಂದಾಗಲಿವೆ. ಹಾಗೆ ರೈಲು ಸಂಚಾರದಲ್ಲೂ ವ್ಯತ್ಯಯವಾಗುವ ಸಾಧ್ಯತೆಗಳಿವೆ. ಕನ್ನಡಿಗರ ಮೇಲಿನ ದೌರ್ಜನ್ಯ ನಿಲ್ಲಬೇಕು, ಬೆಳಗಾವಿ ಅಧಿಕಾರಿಗಳ ಬದಲಾವಣೆ ಆಗಬೇಕು, ಎಂಇಎಸ್ ಶಿವಸೇನೆ ನಿಷೇಧಿಸಬೇಕು, ಎಂಇಎಸ್ ಶಿವಸೇನೆ ಕಾರ್ಯಕರ್ತರನ್ನ ಗಡೀಪಾರು ಮಾಡಬೇಕು, ಸಂಭಾಜಿ ಪ್ರತಿಮೆ ತೆರವು ಮಾಡಬೇಕು, ಕರಾಳ ದಿನಾಚರಣೆಗಳಿಗೆ ಬ್ರೇಕ್ ಹಾಕಬೇಕು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು, ಬೆಳಗಾವಿ ಜಿಲ್ಲೆಯ ಅಧಿಕಾರದಲ್ಲಿರುವ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತವಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ, ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆಗಳು ಸ್ಥಾಪನೆಯಾಗಬೇಕೆಂಬ ಬೇಡಿಕೆಗಳನ್ನು ಇಡಲಾಗಿದೆ. ಯಾವ ಸರ್ಕಾರ ಕಠಿಣವಾದಂಥ ಕ್ರಮವನ್ನ ಮರಾಠಿಗರ ಮೇಲೆ ತಗೊಳ್ಳಲ್ವೋ ಅಲ್ಲಿವರೆಗೂ ಅವರ ದಬ್ಬಾಳಿಕೆ ನಿಲ್ಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಿಮ್ಮನ್ನ ನಾವು ಕನ್ನಡ ಪರ ಹೋರಾಟಗಾರರು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕೂಡಲೇ ಎಂಇಎಸ್ ಏನಿದೆಯೋ ಆ ಸಂಘಟನೆಯನ್ನ ನಿಷೇಧ ಮಾಡಬೇಕು. ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ. ಎಲ್ಲಾ ರಾಜಕಾರಣಿಗಳು ಮರಾಠಿ ಏಜೆಂಟ್ರು. ಕಾಂಗ್ರೆಸ್ನವರಿರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲರೂ ಮರಾಠಿ ಏಜೆಂಟ್ರು. ಅವರಿಗೆ ಮತ ವೋಟ್ ಬೇಕಾಗಿದೆ. ಅದಕ್ಕಾಗಿ ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಬಂದ್ ಕರೆಗೆ ಪರ ವಿರೋಧಗಳು ವ್ಯಕ್ತವಾಗಿವೆ. ಹುಬ್ಬಳ್ಳಿ ಭಾಗದ ಜನರ ಸಲಹೆಗಳನ್ನು ಸ್ವೀಕರಿಸಬೇಕೆಂಬುದು ಹುಬ್ಬಳ್ಳಿ ಭಾಗದ ಜನರ ವಾದ. ಸುಮ್ಮನೆ ಬಂದ್ ಅಂದು ಬಿಟ್ಟರೆ ದುಡಿದು ತಿನ್ನೋರ ಕಥೆ ಏನು ಅನ್ನೋದು ಮಹಿಳೆಯರ ಪ್ರಶ್ನೆ. ಇಡೀ ಕರ್ನಾಟಕದಾದಂತೆ ಮೊದಲು ಎಲ್ಲಾ ಕನ್ನಡ ಪರ ಸಂಘಟನೆ, ಆಟೋ ಸಂಘಟನೆ, ಕೂಲಿ ಕೆಲಸ ಮಾಡೋ ಸಂಘಟನೆ, ಹಮಾಲ್ ಸಂಘಟನೆ, ಹಲವಾರು ಸಂಘಟನೆಗಳ ಅವ್ರಿಗೆ ಮೊದಲು ಸಂಪರ್ಕ ಮಾಡಿ. ಯಾಕಂದ್ರೆ ನೀವು ಬರೇ ಪ್ರಚಾರ ತಗೊಂಡು ಹೋಗುವಂತ ಕೆಲಸ ಮಾಡಬೇಡಿ. ಇಲ್ಲಿ ಬಂದು ನೀವು ಏನು ಬಂದ್ ಕರೆ ಕೊಟ್ಟಿದ್ರೆ ಪುಂಡಾಟಿಗೆ ನೀವು ಅಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಅಲ್ಲ, ಇಲ್ಲಿ ಹುಬ್ಬಳ್ಳಿ ಗಂಡು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಬರ್ರಿ, ಬಂದು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಮುಂದಿನ ಬಂದ್ ಮಾಡಬೇಕು, ಮನವಿ ಕೊಡಬೇಕು, ಹೋರಾಟ ಮಾಡಬೇಕು, ಎಂಇಎಸ್ ಬಂದ್ರೆ ಬೆಂಕಿ ಹಚ್ಚಬೇಕು, ಕೆಲಸ ಮಾಡೋಣ. ನೀವು ಅದನ್ನು ಕೂತ್ಕೊಂಡ್ಬಿಟ್ಟು ಬಂದ್ 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 ಅಂದ್ರೆ ಇಲ್ಲೆಲ್ಲ ಬಂದ್ ಮಾಡೋಕ್ಕಾಗಲ್ಲ. ಬೆಳಗಾವಿ ಜನರು ಎಲ್ಲರೂ ಸಹೋದರತ್ವದಿಂದ ಕನ್ನಡ ಮರಾಠಿಯರು ಎಲ್ಲರೂ ಕೂಡಿ ಇದ್ದಾರೆ. ಅದನ್ನು ಸುಳ್ಳು ನಾವು ಮತ್ತೊಮ್ಮೆ ಒತ್ತಿ ಇದನ್ನು ಮಾಡೋದು ಬೇಡ. ಕೇಸ್ ಅದನ್ನು ಆಲ್ರೆಡಿ ಹಿಂದೆ ತೊಗೊಂಡದ. ಅದಕ್ಕೆ ಇದು ಬಂದ್ ಮಾಡೋಪೇಕ್ಷೆ ಅದನ್ನು ಇನ್ನೊಂದು ಹೆಚ್ಚಿನ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಆ ಕೇಸನ್ನು ಇನ್ನೊಂದು ಸರಳಿತವಾಗಿ ಅದನ್ನು ಮುಗಿಸ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ.
ಎಲ್ಲ ಪ್ರತಿಯೊಬ್ಬರು ಇವಾಗ ಎಲ್ಲ ಕಡೆಯಿಂದನೂ ಬರ್ತಾನೆ ಇದ್ದಾರೆ ದುಡ್ಕೊಂಡು ತಿನ್ನಕ್ಕೆ ಅವ್ರು ಹೊಟ್ಟೆ ಪಾಡೋ ಅಂಥದ್ದು ಅನ್ನೋ ಸಲುವಾಗಿ ಇವಾಗ ನಮಗೇನೆ ಲಾಸ್ ಆಗೋದು. ಇವಾಗ ಬಂದ್ ಮಾಡೋರೆಲ್ಲ ಕುತ್ಕೊಂಡು ಮಾಡ್ತಾರೆ. ನಮ್ಮಂಥವ್ರು ಇವಾಗ ಒಂದು ದಿವಸ ಡ್ಯೂಟಿಗೆ ಹೋಗ್ಲಿಲ್ಲ ಅಂತ ನಮ್ಗೆ ಹೊಟ್ಟೆ ಪಾಡು, ನಮ್ಮ ಮನೆ ಮಕ್ಕಳು ಮರಿ, ನಾವು ಒಬ್ಬೊಬ್ಬರು ದುಡಿ ಹೆಣ್ಮಕ್ಳೆಲ್ಲ ಏನು ಮಾಡಬೇಕು ಆ ಸಲುವಾಗಿ. ಈ ಮಧ್ಯೆ ಮೇಕೆದಾಟು ವಿಚಾರದಲ್ಲೂ ಕನ್ನಡಿಗರಿಗೆ ಆಗ್ತಿರುವ ಅನ್ಯಾಯದ ವಿರುದ್ಧವೂ ಕನ್ನಡ ಪರ ಸಂಘಟನೆಗಳು ದನಿ ಎತ್ತಿವೆ. ಮಾರ್ಚ್ 22ರ ಬಂದ್ನಲ್ಲೂ ಮೇಕೆದಾಟು ವಿಚಾರವೂ ಹೋರಾಟದ ಭಾಗವಾಗಲಿದೆ. ಮಾರ್ಚ್ 11ರಂದು ಅತ್ತಿಬೆಲೆ ಗಡಿ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ನಂತರ ಮಾರ್ಚ್ 14ರಂದು ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 16ರಂದು ಹೊಸಕೋಟೆ ಟೋಲ್ ಬಂದ್ಗೆ ಕರೆ ನೀಡಲಾಗಿದೆ. ಸರ್, ಮೇಕೆದಾಟು ಅವಾಲೆ ಮಾಡ್ತೀನಿ ಅಂತ ಪಾದಯಾತ್ರೆ ಎಲ್ಲ ಮಾಡಿದ್ರು, ಮೇಕೆದಾಟು ಮಾಡಲಿಲ್ಲ. ನಮ್ಮ ಕನ್ನಡ ಜನಕ್ಕೆ ರಕ್ಷಣೆ ಇಲ್ಲ ಎಲ್ಲುವೆ. ನಾವು ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ, ಕನ್ನಡಿಗರು ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ. ನಮಗೆ ರಕ್ಷಣೆ ಇಲ್ಲ. ನಮ್ಮ ಕರ್ನಾಟಕ ಹುಟ್ಟಿ ನಾವೇ ಹುಟ್ಟಿ ಇಲ್ಲಿ ನಮಗೆ ರಕ್ಷಣೆ ಇಲ್ಲ. ಏನ್ ಮಾಡೋದು? ಹಿಂಗೆ ಸರ್ಕಾರಗಳು ಅದ್ರ ಬೆಲೆಗೆ ಇದು ಮಾಡಬೇಕು. ಸರ್ಕಾರ ನಮ್ದು ಸಪೋರ್ಟ್ ಐತೆ, ಕನ್ನಡಿಗರಿಗೆ ಬಿಡಕಾಯ್ತದ ಮಾಡೋದಾಗಬೇಕಾದ್ರೆ ನಾವು ಬೆಂಬಲ ಕೊಡ್ತೀವಿ, ಅದಕ್ಕೂ ಬೆಂಬಲ ಕೊಡ್ತೀವಿ. ಈ ಬೆಲೆ ಜಾಸ್ತಿ ಏರಿಕೆ ಆಗೈತಲ್ಲ ಸರ್, ಅದಕ್ಕೆ ಫಸ್ಟ್ ಜಗಳ ಇದು ಸ್ಟ್ರೈಕ್ ಮಾಡಬೇಕು ನಾವು. ಈಗ ಬೆಲೆ ಏರಿಕೆ ಆಗೈತಲ್ಲ ಸರ್, ಅದಕ್ಕೆ ಜನಗಳಿಗೆ ಎಲ್ಲ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಬೇಕು ಅಂತ ನಾವು ಕೂತಿದೀವಿ ಈಗ. ಹೀಗೆ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಬಂದ್ಗೆ ಕರೆ ನೀಡುವಾಗಲೇ ಮತ್ತೊಂದು ಅಹಿತಕರ ಘಟನೆ ಸಂಭವಿಸಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಎಂಇಎಸ್ ಕಾರ್ಯಕರ್ತರು ಪುಂಡಾಟ ಮಾಡಿದ್ದಾರೆ. ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮುಖಕ್ಕೆ ಕಪ್ಪು ಮಸಿ ಬಳಿದು ಜೈ ಮಹಾರಾಷ್ಟ್ರ ಎಂದು ಹೇಳಿಸಿದ್ದಾರೆ. ಬಸ್ ಮೇಲೆ ಜೈ ಮಹಾರಾಷ್ಟ್ರ, ಜೈ ಮರಾಠಿ ಎಂದು ಬರೆದು ಉದ್ದಟತನ ಮೆರೆದಿದ್ದಾರೆ. ಘಟನೆ ಬಳಿಕ ಆಳಂದದಿಂದ ಪುಣೆಗೆ ಹೋಗುವ ಬಸ್ ಸಂಚಾರ ರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.